ನೀವು ರಾಮ ಶ್ಯಾಮ ಬಾಮ ಸಿನಿಮಾ ನೋಡಿದ್ದೀರಾ? ಇದರಲ್ಲಿ ಒಂದು ಸೀನ್ ಪ್ರೇಯಸಿಯನ್ನ ಎತ್ತಲು ಹೋಗಿ ಕಮಲ್ ಹಾಸನ್ ಸೊಂಟ ಉಳುಕುತ್ತೆ. ಇದೇ ಸೀನ್ ನೋಡಿ ಹಾಗೆ ಆಗ್ಬೇಕು ಎಂದಿದ್ದರು ವೀಕ್ಷಕರು. ಈಗ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲೂ ಇಂಥದೇ ಕಥೆಯ ಟಚ್ ನೀಡಲಾಗಿದೆ. ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ ವೀಕ್ಷಕರು ತಾಂಡವ್ ಸ್ಥಿತಿ ನೋಡಿ ನೋಡಿ ಖುಷಿ ಪಡ್ತಿದ್ದಾರೆ. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೆ ಅಂತ ಟ್ರೋಲ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ತಾಂಡವ್ ಈ ಸಿಚುವೇಶನ್ ಹೇಗೆ ಫೇಸ್ ಮಾಡ್ತಾನೆ, ಭಾಗ್ಯನೇ ತಾಂಡವ್ಗೆ ಟ್ರೀಟ್ಮೆಂಟ್ ಹೇಗೆ ಕೊಡಿಸ್ತಾಳೆ, ಅಂಕಲ್ ತಾಂಡವ್ ಜೊತೆ ಶ್ರೇಷ್ಠ ತಗ್ಲಾಕೊಳ್ಳೋದು ಹೇಗೆ ಎಂಬ ಬಗ್ಗೆ ವಿವರಿಸ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಂಕಲ್ಗೆ ಲವ್ ಶುರುವಾಗಿದ್ದು ಓಕೆ, ಆದ್ರೆ ಯಂಗ್ ಲೇಡಿ ಶ್ರೇಷ್ಠಗೆ ಅಂಕಲ್ ಜೊತೆ ರೊಮ್ಯಾನ್ಸ್ ಮಾಡೋ ಬುದ್ಧಿ ಯಾಕೆ ಬಂತು? ಇದೀಗ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯಗೆ ಶ್ರೇಷ್ಠಳಿಂದ ನ್ಯಾಯ ಸಿಗುತ್ತೋ ಇಲ್ವೋ, ಆದ್ರೆ ತಾಂಡವ್ಗೆ ಮಾತ್ರ ಪದೇ ಪದೇ ಅವಮಾನವಂತೂ ಆಗ್ತಾನೆ ಇದೆ. ಇದೀಗ ಶ್ರೇಷ್ಠ ತಾಂಡವ್ ಕಪಲ್ ಟ್ರಿಪ್ ಕತೆಗೆ ಬರೋಣ. ಶ್ರೇಷ್ಠಗೆ ತಾಂಡವ್ ಜೊತೆ ಡಿಂಗ್ ಡಾಂಗ್ ಮಾಡೋ ಆಸೆ, ತಾಂಡವ್ಗೂ ಶ್ರೇಷ್ಠ ಜೊತೆ ರೊಮ್ಯಾಂಟಿಕ್ಸ್ ಟೈಮ್ ಸ್ಪೆಂಡ್ ಮಾಡೋ ದುರಾಸೆ. ಇದೇ ದುರಾಸೆಗೆ ಈಗ ತಾಂಡವ್ ಸೊಂಟವೇ ಬಿದ್ದು ಹೋಗಿದೆ. ಹೌದು, ಶ್ರೇಷ್ಠ ಭಾರಕ್ಕೆ ತಾಂಡವ್ ಸೊಂಟ ಉಳುಕಿಸಿಕೊಂಡಿದ್ದಾನೆ. ಕಪಲ್ ಟ್ರಿಪ್ಗೆ ಬಂದ ಶ್ರೇಷ್ಠ ಬೇರೆ ಬೇರೆ ಜೋಡಿಗಳನ್ನು ನೋಡಿ ತಾಂಡವ್ ಕೂಡ ನನ್ನ ಜೊತೆ ಹಾಗೆ ಇರಬೇಕು ಅಂತ ಹೇಳ್ತಾಳೆ. ಪಾಪ ತಾಂಡವ್ ಯಂಗ್ ಲೇಡಿ ಪಕ್ಕದಲ್ಲಿದ್ರೆ ಬಿಲ್ಡಪ್ ಕೊಡದೆ ಇರ್ತಾನಾ? ಶ್ರೇಷ್ಠಳನ್ನ ಎತ್ತಲು ಹೋಗ್ತಾನೆ, ಆದ್ರೆ ಅವಳ ಭಾರಕ್ಕೆ ತಾಂಡವ್ ಸೊಂಟವೇ ಉಳುಕುತ್ತೆ. ಶ್ರೇಷ್ಠ ಕೂಡ ದೊಪ್ಪ ಅಂತ ಕೆಳಗೆ ಬೀಳ್ತಾಳೆ. ಅವರಿಬ್ಬರನ್ನ ನೋಡಿ ಸಹನನಾಗ್ತಾಳೆ. ಈ ಅಂಕಲ್ ಆಂಟಿಗೆ ಇದೆಲ್ಲ ಬೇಕಿತ್ತ ಅಂತ ಅಂದ್ಕೊಳ್ತಾಳೆ. ಕೊನೆಗೆ ಅವಳೇ ಬಂದು ಶ್ರೇಷ್ಠಾಳನ ಮೇಲೆ ಎತ್ತಾಳೆ. ಮೇಡಮ್, ದಯವಿಟ್ಟು ನನಗೆ ಸಹಾಯ ಮಾಡಿ, ಸೊಂಟ ನೋವಿಗೆ ಏನಾದ್ರೂ ಟ್ರೀಟ್ಮೆಂಟ್ ಬೇಕಿತ್ತು ಅಂತ ತಾಂಡವ್ ಮನವಿ ಮಾಡ್ತಾನೆ. ಈ ವಿಚಾರವನ್ನ ಸಹನ ಭಾಗ್ಯ ಬಳಿ ಬಂದು ಹೇಳ್ತಾಳೆ. ಹೋಟೆಲ್ಗೆ ಬಂದಿರುವ ಆ ಅತಿಥಿಗಳು ಯಾರು, ಸಹನ ಯಾರ ಬಗ್ಗೆ ಹೇಳ್ತಿದ್ದಾಳೆ ಅಂತ ಅರಿಯದ ಭಾಗ್ಯ ಅವರಿಗಾಗಿ ಬಿಸಿ ನೀರು ಉಪ್ಪು ತಯಾರಿ ಮಾಡಿ ಕೊಡ್ತಾಳೆ. ಸಹನ ಉಪ್ಪು ಬಿಸಿ ನೀರು ಹಿಡಿದು ಶ್ರೇಷ್ಠ ತಾಂಡವ್ ಉಳಿದುಕೊಂಡ ರೂಮ್ಗೆ ಬರ್ತಾಳೆ. ಉಪ್ಪು ಬಿಸಿ ನೀರು ನೋಡಿ ತಾಂಡವ್ ಆಶ್ಚರ್ಯ ವ್ಯಕ್ತಪಡಿಸ್ತಾನೆ. ನನ್ನ ಅಮ್ಮ ಕೂಡ ನನಗೆ ಇದೇ ಚಿಕಿತ್ಸೆ ಕೊಡ್ತಿದ್ರು, ಆಗ ನನಗೆ ಬೇಗ ಗುಣಮುಖವಾಗ್ತಿತ್ತು ಎನ್ನುತ್ತಾನೆ. ನೀವು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ನನಗಲ್ಲ, ನಮ್ಮ ಬಾಸ್ಗೆ ಅಂತ ಸಹನ ಹೇಳ್ತಾಳೆ. ಶ್ರೇಷ್ಠ ತಾಂಡವ್ಗೆ ಉಪ್ಪು ಬಿಸಿ ನೀರಿನಿಂದ ಶಾಖ ಕೊಡ್ತಾಳೆ. ಇದರಿಂದಾಗಿ ತಾಂಡವ್ ರಿಲೀಫ್ ಆಗ್ತಾನೆ. ಇದನ್ನ ಹೆಂಡತಿ ಭಾಗ್ಯ ಕಳುಹಿಸಿದ್ದು ಅನ್ನೋದು ಗೊತ್ತಿಲ್ಲದೆ ಯಾರೋ ಆ ಪುಣ್ಯಾತ್ಮರು ಅವರಿಂದ ನನಗೆ ನೋವು ಕಡಿಮೆ ಆಯ್ತು ಅನ್ನುತ್ತಾನೆ. ಲ್ಯಾಪ್ಟಾಪ್ ತೆಗೆದುಕೊಂಡು ಆಫೀಸ್ ಮೀಟಿಂಗ್ಗೆ ಹೊರಡುವ ತಾಂಡವನನ್ನ ಶ್ರೇಷ್ಠ ತಡಿತಾಳೆ. ಆಫೀಸ್ ಕೆಲಸ ಬಿಟ್ಟು ನೀನು ನನ್ನ ಜೊತೆ ಸಮಯ ಕಳಿಬೇಕು ಅಂತ ಶ್ರೇಷ್ಠ ತಾಕೀತು ಮಾಡ್ತಾಳೆ. ಈ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ. ಆದ್ರೂ ದಡ್ಡ ತಾಂಡವ್ಗೆ ಭಾಗ್ಯ ಪ್ರೀತಿಯ ಬೆಲೆ ಗೊತ್ತಾಗೋದೇ ಇಲ್ಲ. ಜಗಳ ಗಂಟಿ ಶ್ರೇಷ್ಠಾಳೆ ಇಷ್ಟವಾಗ್ತಾಳೆ. ಅದೇನೇ ಇರ್ಲಿ, ಸೊಂಟದ ವಿಷಯ ಬ್ಯಾಡವ ಶಿಷ್ಯ ಅಂತ ತಾಂಡವ್ನ ಸೊಂಟದ ಬಗ್ಗೆ ನಾನಾ ಕಾಮೆಂಟ್ಸ್ಗಳಂತೂ ಬರ್ತಾ ಇದೆ. ಇದನ್ನು ನೋಡಿ ಭಾಗ್ಯ ಫ್ಯಾನ್ಸ್ ಖುಷಿ ಪಡ್ತಿದ್ದಾರೆ. ನಮಸ್ಕಾರ.